ಜೀವನದಲ್ಲಿ ದೇವರು ಧರ್ಮ, ಸತ್ಯ ಧರ್ಮ. ಧರ್ಮ ಅಂದರೆ ಧರ್ಮ, ಸತ್ಯ ಅಂದರೆ ದೇವರು. ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ, ಸತ್ಯ ಅಂದರೆ ದೇವರಿಗೆ ಹೆಸರು. ಸತ್ ಚಿತ್ ಆನಂದ ಇದೇ ಯಾರ್ದು ದೇಹವೋ ಅವನಿಗೆ ಸತ್ಯ ಅಂತ ಕರೀತಾರೆ. ಅಂತ ದೇವರು ಧರ್ಮವನ್ನ ಜೀವನದಲ್ಲಿ ಹಿಡ್ಕೊಂಡು ಯಾರು ಹೋಗ್ತಾರೆ, ಏನಾದರೂ ದೇವರನ್ನು ಬಿಡೋಲ್ಲ, ಏನಾದರೂ ಧರ್ಮ ಬಿಡೋಲ್ಲ ಅಂತ ಯಾರು ಜೀವನದಲ್ಲಿ ನಡೀತಾರೆ ಅವರಿಗೆ ಜೀವನದಲ್ಲಿ ಪ್ರಾಬ್ಲಮ್ ತುಂಬ ಬರುತ್ತೆ. ಪ್ರಾಬ್ಲಮ್ ಬಂದೇ ಬರುತ್ತಂತೆ. ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ನೀವು ಹಿಡಿದ ದೇವರು ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿ ಹಿಡಿದಿದ್ದೀರಿ ಅಂತ ದೇವರು ಟೆಸ್ಟ್ ಮಾಡ್ತಾನಂತೆ. ಎಷ್ಟು ಕಷ್ಟ ಬಂದರೂ ದೇವರು ಧರ್ಮವನ್ನ ಬಿಡದಿದ್ದರೆ ಭಗವಂತನ ಅನುಗ್ರಹ ಆಗುತ್ತೆ. ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಅವರ ಜೀವನದಲ್ಲಿ ಎಷ್ಟು ಕಷ್ಟ ಬಂತು, ಎಷ್ಟು ಕಷ್ಟ ಬಂದರೂ ಅವರು ಬಿಡದೆ ಎರಡನ್ನ ಹಿಡಿದರು. ಒಂದು ಸತ್ಯರಥಾಯಚ, ಇನ್ನೊಂದು ಧರ್ಮರಥಾಯಚ. ಅದಕ್ಕೆ ಅವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ,